ಹಾಯ್ ಎಲ್ಲರಿಗೂ ನಮಸ್ಕಾರ. ಮೈ ಸ್ಟುಡಿಯೋಗೆ ಸ್ವಾಗತ. ಇದೊಂದು ಅದ್ಭುತವಾದ ಒಂದು ಬೆಲೂಮ್ ಕೇವ್ಸ್ನ ನಾವು ರಿವ್ಯೂ ಮಾಡಲಿಕ್ಕೆ ಹೊರಟಿದ್ದೀವಿ. ಇದು ಇಂಡಿಯಾದಲ್ಲೇ ಅತಿ ದೊಡ್ಡ 2ನೇ ಕೇವ್ ಆಗಿ ಇರುತ್ತದೆ. ಮತ್ತು ಇದರಲ್ಲಿ ನಾನು ನನ್ನ ಮಗ ಇಬ್ಬರೂ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನೋಡಿದ್ದೀವಿ. ಆದಷ್ಟು ಮ್ಯಾಕ್ಸಿಮಮ್ ಕವರ್ ಮಾಡಿದ್ವಿ. ಆದರೆ ಫುಲ್ ಕೇವ್ನ ನಾವು ನೋಡಲಿಕ್ಕಾಗಲಿಲ್ಲ, ಯಾಕೆಂದರೆ ತುಂಬ ಟೈಮ್ ತೊಗೊಳುತ್ತೆ. ನಾವು ಹೋಗಿದ್ದು ಆಫ್ಟರ್ನೂನ್, ಆದ್ದರಿಂದ ತುಂಬ ಟೈಮ್ ಹಿಡಿಯೋದ್ರಿಂದ ನಾವು ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಮತ್ತು ಇದನ್ನು ನೋಡಲೇಬೇಕು ಅಂತಂದರೆ ಅರ್ಲಿ ಮಾರ್ನಿಂಗ್ ಹೋಯ್ತು ಅಂತಂದರೆ ನೀವು ಕಂಪ್ಲೀಟ್ ಎಲ್ಲನೂ ವ್ಯೂ ಮಾಡ್ಬೋದು. ತುಂಬ ವರ್ತ್ಫುಲ್ ಇದೆ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಆರಾಮಾಗಿ ಹೋಗಿ ಒಂದಿನ ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತು ಈ ಕೇವ್ ಏನಂತಂದರೆ ತುಂಬ ನೋಡಲಿಕ್ಕೆ ಕುತೂಹಲಕಾರಿಯಾಗಿರ್ತದೆ. ಒಂಥರ ಅಡ್ವೆಂಚರ್ ಫೀಲ್ ಮಾಡುತ್ತೆ. ನೀವು ನೋಡಿದ್ರೆ ಅದ್ರ ಬಗ್ಗೆ ಫೀಲ್ನ ಅನುಭವಿಸ್ಬೋದು. ಫಸ್ಟ್ ಟೈಮ್ ಹೋದ್ರಂತೂ ತುಂಬ ಎಕ್ಸೈಟೆಡ್ ಆಗಿರುತ್ತೆ. ಮತ್ತು ಇದಿರೋ ಲೊಕೇಶನ್ ಬಂದು ಅನಂತಪುರ ಡಿಸ್ಟಿಕ್ನಲ್ಲಿದೆ. ಬೆಲೂಮ್ ಅಂತ ಒಂದು ವಿಲೇಜು. ಅಲ್ಲಿ ಹೋಯ್ತು ಅಂತಂದರೆ ನಿಮಗೆ ರೋಡ್ ಸೈಡಲ್ಲೇ ಸಿಗುತ್ತೆ. ತುಂಬ ಅದ್ಭುತವಾದ ಪ್ಲೇಸು. ಖಂಡಿತವಾಗಿ ವಿಸಿಟ್ ಮಾಡಿ. ನನ್ನ ವೀಡಿಯೋನ ಕಂಪ್ಲೀಟ್ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದೆ. ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. Yeah! ಸ್ಲಿಪ್ಪರ್ ಇದೆ ನೋಡು. ಆಗುತ್ತಾ? ಜಾರುತ್ತಾ? ನೋಡಿ, ಫಾರಿನ್ಗೆಲ್ಲ ಹೋಗ್ತಿರೋ ಗುಹೆ ನೋಡೋಕ್ಕೆ ನಮ್ಮ ಇಂಡಿಯಾದಲ್ಲಿ ಇಂಥ ಒಂದು ಅದ್ಭುತವಾದ ಜಾಗ ಇದೆ. ನಮ್ಮ ವೃತ್ತಿಗೆ ತೋರಿಸ್ತಾ ಇದ್ದಾನೆ. ನಿಮ್ಮ ವೃತ್ತಿಗೆ ಈಗ ತೋರಿಸ್ತಾನೆ ನಿಮಗೆ. ಲೈಫಲ್ಲಿ ಈ ಥರ ಗುಹೆನ ನೀವು ಯಾವತ್ತೂ ನೋಡಿರಲ್ಲ. ಎಲ್ಲ ಕಲ್ಲಲ್ಲಿ ನ್ಯಾಚುರಲಾಗಿ ಫಾರ್ಮ್ ಆಗಿರೋಂಥ ಗುಹೆ ಇದು. ಇದೆಯಾ ವೃತ್ತಿ? ಸ್ಲಿಪ್ಪರ್ ಇದೆಯಾ? ಹೆಂಗಿದೆ ಎಕ್ಸೈಟ್ಮೆಂಟು? ಹೇಗಿದೆಯಾ? ಭಯ ಏನಾದ್ರು ಆಗ್ತಾಯಿದೆಯಾ? ಎಲ್ಲ ಕಂಟಿನ್ಯೂ ರಾಕ್ ಒಳಗಡೆ ಇದ್ವಿ, ಭೂಮಿ ಒಳಗಡೆ. ಆಲ್ಮೋಸ್ಟ್ ಎಲ್ಲ ಇಲ್ಲಿಂದನೇ ಹೋಗ್ತಾ ಇರೋದು. ಬಟ್ ಎಲ್ಲಿ ಎಂಡ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಏನಾಯ್ತು ಸೌಂಡ್ ಆಗ್ತಾ ಇರೋದು? ಗಾಳಿ ಏರುತ್ತೆ. ಒಳಗಡೆ ಇರೋರಿಗೆ ಏರ್ ಬರಲಿ ಅಂತ ಆಕ್ಸಿಜನ್ ಪ್ರಾಬ್ಲಮ್ ಆಗುತ್ತಲ್ಲ, ಅದಕ್ಕೆ ಆಕ್ಸಿಜನ್ ಪ್ರಾಬ್ಲಮ್ ಆಗುತ್ತಲ್ಲ ಅವ್ರಿಗೆ ಆಕ್ಸಿಜನ್ ಕೊಡೋಕ್ಕೆ. ಆಕ್ಸಿಜನ್ ಬರ್ತಾ ಇರೋದು ಮೇಲ್ಗಡೆ ಆಕ್ಸಿಜನ್ ಸಪ್ಲೈ ಮಾಡ್ತಾ ಇದ್ದಾರೆ. ಒಳಗಡೆ ಆಕ್ಸಿಜನ್ ಕೊಡ್ತಾ ಇದೆ ಅಂತೇಳಿ ನೋಡೋ ಒಂದು ನಿಮಿಷ ಹಂಗೆ ಇರುತ್ತೆ. ಸಿಂಗಲ್ ವೇ, ಒನ್ ವೇ. ಈ ಕಡೆ ಹೋಗೋಕ್ಕೆ ಇದಿಲ್ಲ ಅಷ್ಟ. ಸ್ಲೋ ಈ ಕಡೆ ಓಕೆ ಸರ್, ಥ್ಯಾಂಕ್ ಯು. ಇದೇನೋ ನಮ್ಮ ಫ್ರೆಂಡ್ಸ್ ಒಂದೊಬ್ರು ಹೇಳಿದ್ರು, ಯಾರು ಬಂದು ನೋಡಿರೋರು, ಪಾತಾಳಗಂಗೆ ಏನೇನು ಹೋಗಿ ಚೆನ್ನಾಗಿದೆ ಅಂತ. ವೃತ್ತಿಗೆ ಹೋಗ್ತಾ ಇದ್ದಾನೆ ಮುಂದೆ ಎಕ್ಸೈಟ್ಮೆಂಟಲ್ಲಿ. ನೋಡೋಣ ಏನು ಸಿಗ್ಬೋದು ಅಂತ. ನನಗೂ ಕೂಡ ಭಾರಿ ಕುತೂಹಲ ಇದೆ, ಜೊತೆಗೆ ಭಯನೂ ಇದೆ. ನೋಡ, ಹುಲಿ ಸಿಂಹ ಏನಾದ್ರು ಬರುತ್ತೆ ಅಂತ ವೃತ್ತಿ ಹೇಳೋಕ್ಕಾಗಲ್ಲ ಕಣ. ಬೇರೆ ಏನಾದರೂ ಬರ್ಬೋದಲ್ಲ. ಏನಿದು ತಲೆಗೆ ಹೊಡಿತದಲ್ಲ ಇದು? ಈ ಥರ ಗುಹೆನ ನಾವು ಫಾರಿನಲ್ಲಿ ನೋಡಿರ್ಬೋದು, ಬಟ್ ಇಲ್ಲಿ ಇಂಡಿಯಾದಲ್ಲೇ ಈ ಥರ ಗುಹೆ ಇದೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಆಂಧ್ರ ಪ್ರದೇಶದಲ್ಲಿದೆ ನೋಡಿ. ಯಾವುದೋ ಊರ ಹೆಸರು ಏನಿದು ವೃತ್ತಿ? ಬೆಲೂಮ್ ಕ್ಲೇವ್ ಅಂತ. ಬೆಲೂಮ್ ಅನ್ನೋ ಊರು. ಬೆಲೂಮ್ ಅಂತ ಒಂದು ಊರು. ಅದರಲ್ಲೂ ಈ ಥರ ಕೇವ್ ಸಿಗುತ್ತೆ. ಬರ್ಬೋದು ಆರಾಮಾಗಿ, ಯಾರು ಬೇಕಾದ್ರೆ. ಅಡಲ್ಟಿಗೆ 70 ರೂಪೀಸ್ ಚಾರ್ಜ್ ಮಾಡ್ತಾರೆ, ಮತ್ತು ಚಿಲ್ಡ್ರನ್ಸ್ಗಳಿಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ತುಂಬ ಸ್ಲಿಪ್ಪರ್ ಇದೆ. ವೈರ್ ಕೇಬಲ್ಸ್ ಬೇರೆ ಇದೆ. ಕರೆಂಟ್ ಹಾಕೋದ್ರೆ ಭಾರಿ ಕಷ್ಟ. ಇಲ್ಲಿ ಡೇಂಜರಸ್ಸು. ಆಯ್ತಿತ್ತು ಕಣ.
ಏನಪ್ಪ ಇದು ಗುಹೆ? ಬಟ್ ಫ್ಯಾಮಿಲಿ ಬಂದಿದ್ವಿ, ಬಟ್ ಅವ್ರ ಕೈಲಿ ನಡೆಯೋಕ್ಕಾಗಲ್ಲ, ಸ್ಲಿಪ್ಪರ್ ಇದೆ ಅಂತೇಳಿ ಅವರು ಹಿಂದೆನೇ ಉಳ್ಕೊಬಿಟ್ರು. ನಾನು ಋತಿ ಇಲ್ಲಿ ಧೈರ್ಯ ಮಾಡಿ ಬರ್ತಾಯಿದ್ದೀವಿ. ಖಂಡಿತವಾಗಿ ರೈಟ್ ಆ್ಯಂಡ್ ವಾಚ್. ದೇ ಆರ್ ಆಲ್ಸೋ ವೆರಿ ಎಕ್ಸೈಟಿಂಗ್ ಟು ದಟ್. ಇಟ್ಸ್ ಅ ಮಿರಾಕುಲರ್ ಕೇವ್, ವೆರಿ ಸ್ಲಿಪ್ಪರಿ. ಋತಿ wait, I'm also coming. ಸಿಕ್ತು ಋತಿ ಪಾತಾಳ ಗಂಗೆ? ಇನ್ನೂ ಇಲ್ಲ. ಮೋಸ್ಟ್ಲಿ ನೀರು ವಾಟರ್ ಫಾಲ್ಸ್ ಇದೆ ಅನಿಸುತ್ತೆ. ಅಂಡರ್ ವಾಟರ್ ಫಾಲ್ಸ್ ಇದು, ಭೂಮಿ ಒಳಗಡೆನೇ ವಾಟರ್ ಫಾಲ್ಸ್ ಇದ್ದಂಗಿದೆ. ಕೇವ್ ಒಳಗಡೆ ವಾಟರ್ ಫಾಲ್ಸ್ ಒಂಥರ ಅದ್ಭುತ ಅನಿಸುತ್ತೆ. ಓ ಏನು ಇದು ಡೌನಲ್ಲಿ? ಇಲ್ಲಿ ಹೋಗ್ಬೇಕಾ? ಡೌನಲ್ಲೇ ಹೋಗ್ಬೇಕು ಕಣ. ಮೇಲೇನಕ್ಕೆ ಹೋಗ್ತೀಯ? ಏನಿದೆ ನೋಡಲ್ಲಿ, ಹೋಗಿ ನೋಡ್ಕೊಂಡು ಬಾ. ಮೇಲೇನಿದೆ ನೋಡ್ಕೊಂಡು ಬಾ. ಸ್ಟೇರ್ಸ್ ಮೇಲಕ್ಕೆ ಹೋಗೋಕ್ಕಾಗತ್ತಾ? ಮೋಸ್ಟ್ಲಿ ಅದು ಇದು ಎಕ್ಸಿಟ್ ಅಂತ ಅನಿಸುತ್ತೆ. ಎಮರ್ಜೆನ್ಸಿ ಎಕ್ಸಿಟ್ ಇರಬೇಕು ಯಾರ ಕೈಲಾದ್ರು, ಆಗಿಲ್ಲ ಅಂದರೆ ಮೇಲಕ್ಕೆ ಹೋಗೋಕ್ಕೆ ಹೊರಗಿರ್ಬೇಕು. ಬಾ ನೋಡೋಣ ನಿಧಾನಕ್ಕೆ. ಇದೆ ಪಾತಾಳ ಗಂಗೆ, ಐ ಥಿಂಕ್ ಫೈನಲ್ ಕೇವ್ಸ್ ಅನಿಸುತ್ತೆ ಇದು. ಓ ಭಾರಿ ಡೇಂಜರಸ್ ಕಣವು. ಇಲ್ಲೇ ಇದೆ ನೋಡಿ, ಗುಹೆ ಒಳಗಡೆನೇ ನೀರು, ಅದರೊಳಗಡೆ ಪಾತಾಳ ಗಂಗೆ. ಬಾ ಮೂವ್ ಆಗೋಣ, ಹಂಗೆ ನಡೆಯುತ್ತಿ. ಹಿಂಗೆ ಮೂವ್ ಆಗು, ನಿಧಾನಕ್ಕೆ ಹೋಗೋ. ಸ್ಲಿಪ್ಪರ್ ಇದೆ. ಹೋಗು. ಆಲ್ರೆಡಿ ಇದ್ದಾರೆ, ನಾವು ಹೋಗ್ತಾ ಇದ್ದೀವಿ. ವೆರಿ ಎಕ್ಸೈಟೆಡ್ ಟು ದಟ್. ಪಾತಾಳ ಗಂಗೆ ಅಂತೆ, ಶಿವನ ಲಿಂಗ ಥರ ಇದೆ ಅಲ್ಲಿ. ನೀರು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ತುಂಬ ಚೆನ್ನಾಗಿದೆ, ಒಂದು ಲಿಂಗ ಥರ ಇದೆ ಅಲ್ಲಿ ನೀರು. ನಿಧಾನಕ್ಕೆ ಮುಂದೆ ಹೋಗ್ಬೇಕಾ? ಜಾಗ್ರತೆ ಅನ್ಸುತ್ತೆ, ನೋಡ್ಕೊ. ಹಂಗೆ ಇರು. ಮುಂದೆ ಹೋಗ್ಬೇಡ, ನಾಳೆ ಇರುತ್ತೆ. ಏನದು? ಪೈಪ್ ಹಾಕಿದರೆ ಏನಕ್ಕೆ? ಲಿಂಗ ಥರನೇ ಇದೆಯಲ್ಲ ಆಲ್ಮೋಸ್ಟ್, ಅದು ಲಿಂಗ ಥರನೇ ಕಾಣ್ತಾ ಇದೆ. ಆ ಗುಹೆ ಒಳಗಡೆ ಪಾತಾಳ ಗಂಗೆ ಇದು. ನಾವು ಬೋರ್ವೆಲ್ ಕೊಟ್ಟಿದ್ರೆ ಮೇಲ್ಗಡೆ ತೂತು ಮಾಡ್ಕೊಬರುತ್ತಿಲ್ಲ, ಈ ಥರ ಇದರಲ್ಲಿ ನೀರು ಸಿಗೋದು ಬೋರಲ್ಲಿ ಮೋಸ್ಟ್ಲಿ. ಇಲ್ಲಿ ನಿಂತ್ಕೊಂಡು ಹೇಳಿ ಫೋಟೋದಲ್ಲಿ ರಿಟರ್ನ್ ಪಾತಾಳ ಗಂಗೆ ಆದಮೇಲೆ ಪಾತಾಳ ಗಂಗೆಯಲ್ಲಿದೆ. ಅದನ್ನು ನೆಕ್ಸ್ಟು ರಿಟರ್ನ್ ಹೋಗ್ತಾ ಇದ್ದೀವಿ. ಯಾವ ಕಡೆ ಹೋಗ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ
ಗುಹೆ ಒಳಗಡೆ ರೋಪಾನ ಋತಿ ಹೆಂಗಿತ್ತು ಋತಿ ಎಕ್ಸ್ಪೀರಿಯನ್ಸು? ಪಾತಾಳ ಹಂಗೆ ಲೈಫಲ್ಲಿ ಒಂದ್ಸರಿ ಅಂದರೆ ಅದ್ಭುತ ಅದು. ಅಂಡರ್ ಗ್ರೌಂಡ್ ಅಂದರೆ ಅದು ಮೋಸ್ಟ್ಲಿ ಏನಕ್ಕೆ ಅಂತಲೇ ಗೊತ್ತಾಗ್ತಿಲ್ಲ. ಎಕ್ಸಿಟ್ಟು ಎಮರ್ಜೆನ್ಸಿ ಎಕ್ಸಿಟ್ ಏನು ಅಂತಲೇ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಇದೊಂಥರ ಡಿಫ್ರೆಂಟು. ಇದು ಹೆಂಗೆ ಏನು ಕೊರೆದಿದ್ದಾರ ಅಥವಾ ಏನು ಅಂತಲೇ ಗೊತ್ತಾಯ್ತಿಲ್ಲ. ನ್ಯಾಚುರಲ್ಲ ಏನಂತ ಗೊತ್ತಾಯ್ತಿಲ್ಲ. ವೆಬ್ ಮಾಡಿ ನೋಡೋಣ, ಗೂಗಲ್ ಮಾಡಿದ್ರೆ ಐ ಥಿಂಕ್ ಏನಾದ್ರು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ಬೋದು. ಓಕೆ, ಗುಡ್ ಇಂಡಿಕೇಶನ್ ಋತಿಕ್ಸ್, ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಇದು ಮೇಲ್ಗಡೆಯಿಂದ ನೀರು ಔಟ್ಲೆಟ್ಟು ಒಳಗಡೆ. ಕೇವ್ ಅಂದರೆ ಅದ್ಭುತ. ನಾವು ಕೇವ್ ಅಂದರೆ ಎಲ್ಲೋ ಪಾಠದಲ್ಲಿ ಓದಿದ್ರೆ ಅಷ್ಟೇ, ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ವೆರಿ ಸ್ಲಿಪ್ಪರ್ ಇದೆ ಅನ್ಸುತ್ತೆ. ಐ ಥಿಂಕ್ ಇದು ಬ್ಯಾಕ್ ಟ್ರಾಪು ಎಲ್ಲ ಬರ್ತಾ ಇದ್ದಾರೆ, ಮಹಿಳೆಯರು ಕೂಡ ಬರ್ತಾ ಇದ್ದಾರೆ ಅಲ್ಲಿ. ಇದು ಶಿವ ಇಲ್ಲೇನಾ ಇರೋದು? ಹಾಂ, ಪಾತಾಳ ಗಂಗೆ ಇಲ್ಲೇ ಇರೋದು. ಶಿವ ಶಿವಲಿಂಗನೂ ಇದೆ. ಪಾತಾಳ ಗಂಗೆ ಅಂತ ಅದನ್ನೇ ಫೇಮಸ್. ಸ್ವಲ್ಪ ದೂರ ಅಷ್ಟೇ ಸಿಗುತ್ತೆ. ಇಲ್ಲೇ ಸ್ವಲ್ಪ ದೂರ ನೆಕ್ಸ್ಟ್ ಲೆಫ್ಟ್ ಹೋದ್ರೆ ಸಿಗುತ್ತೆ. ಓಕೆ, ಯಾರು ಪಾಪ ಅವರು ನಮ್ಮ ಥರ ಲೇಡೀಸ್ ಕುತೂಹಲದಿಂದ ಹೋಗಿದ್ದಾರೆ. ನಮ್ಮ ಥರ ನೋಡೋಕ್ಕೆ ಬಂದಿರೋರು ಕಣೋ, ನಮ್ಮ ಥರ ಲೇಡೀಸ್ ಎಲ್ಲ ನಮ್ಮ ಥರ ನೋಡೋಕ್ಕೆ ಬಂದಿರೋವಂಥ ಲೇಡೀಸ್ ಅವರು ಇಬ್ಬರೇ ಬಂದಿದ್ದಾರೆ ಧೈರ್ಯವಾಗಿ ಇಂಥ ಕೇವಲ್ಲಿ ಅಂತ. ನೋಡಿ, ಇಲ್ಲಿ ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ. ಯಾವ ಕಡೆ ಹೋಗಬೇಕು ಅಂತ ಏನಾದ್ರು ಇಲ್ಲಿ ಹೋಯ್ತು ಅಂದರೆ ಬೇರೆ ರೂಟ್ಗೆ ಹೋಗುತ್ತೆ. ಇದು ಒನ್ ಡೇನೂ ಸಾಲಲ್ಲ ಇಲ್ಲಿ ಬಂದರೆ ಟ್ರೆಕ್ಕಿಂಗ್ ಮಾಡಲಿಕ್ಕೆ. ಇದಕ್ಕೆ ತಕ್ಕಂತೆ ಏನು ನಮ್ಮದು ಆ್ಯಂಟಿ ಸ್ಕಿಡ್ಡು ಅಥವಾ ಸ್ಲಿಪ್ಪರಿ ಆಗದೆ ಇರೋಂಥ ಶೂಗಳನ್ನ ತಗೊಬಂದರೆ ಇಲ್ಲಿ ಒಂದು ದಿನ ಬೇಕಾದರೂ ಕಳಿಬೋದು. ತುಂಬ ಚೆನ್ನಾಗಿದೆ, ಸೂಪರ್ ಗ್ರೇಟ್. ಇಲ್ಲೊಂದು ಫೋಟೋ ತಗೋತೀಯ ಶ್ರುತಿ? ಈ ಬೀಬಲ್ಲಿ ನೋಡಿಲಿ, ಇಲ್ಲೊಂದು ಗುಹೆ ಇದೆ. ಇದರೊಳಗಡೆನೂ ಗುಹೆ ಒಳಗಡೆ ಗುಹೆಯಲ್ಲಿ ಅದ್ಭುತ ಕ್ರಿಯೇಷನ್ ಮಾತ್ರ ಇದು. ಬಟ್ ನ್ಯಾಚುರಲ್ಲ ಅಥವಾ ಮ್ಯಾನ್ ಕ್ರಿಯೇಷನಾಗಿ ಗೊತ್ತಿಲ್ಲ. ಹ್ಯೂಮನ್ ಮ್ಯಾಂಡೇಡ್ ಅನ್ಸುತ್ತೆ ಐ ಥಿಂಕು. ಶ್ರುತಿ ಕೇಳ್ದಂಗೆ ನೋಡೋಣ. ಇದನ್ನು ಋತಿಕು ಗೂಗಲ್ ಮಾಡಿ ತಿಳಿಸ್ತಾನೆ, ನಿಮಗೆ ಅಪ್ಡೇಟ್ ಮಾಡ್ತಾನೆ. ನೋಡೋಣ. ಈ ಥರ ಕುತೂಹಲಕಾರಿ ವಿಷಯಗಳು ಸುಮಾರು ಇರ್ತವೆ. ಇದು ಆಂಧ್ರ ಪ್ರದೇಶದಲ್ಲಿರುವಂತಹ ಒಂದು ಪ್ಲೇಸು. ಯಾವುದಿದು? ಇನ್ನೊಂದು ಸರಿ ಹೇಳ್ಬಿಡೋ. ಔಟ್ಸೈಡ್ ಈ ಕಡೆ ಅನಿಸುತ್ತೆ, ಯಾರೋ ಮಕ್ಕ ಹಾಕಿದ್ದಾರೆ. ಆ ಕಡೆ ಬೇಡ ಅಂತಂದ್ರಲ್ಲ, ಇಲ್ಲೇ ಹೋಗ್ಬೇಕು. ಔಟ್ಸೈಡ್ ಈ ಕಡೆ. ಇಲ್ಲಿ ಹೋದರೆ ಏನೂ ಇರೋಲ್ಲ, ವೇಸ್ಟ್ ಅಂತ ಹೇಳಿದ್ರಲ್ಲ ಅವರು. ಆರೆಲ್ಲ ಯಾರೋ ಹೋಗಿದ್ರಲ್ಲ ಅವರು. ನಾವು ಹಿಂಗೆ ಬಂದಿದ್ದೆ ಔಟ್. ನಾವು ಹಿಂಗೆ ಬಂದಿದ್ದು ಕಣ್ಬಾ. ಹಿಂಗೆ ನೀನೇ ಕನ್ಫ್ಯೂಸ್ ಆಗ್ಬಿಟ್ಟ. ಹಿಂಗೆ ಸ್ಟ್ರೈಟ್ ಹೋಗಿ, ಹಿಂಗೆ ಸ್ಟ್ರೈಟ್. ಹಾಂ, ಸ್ಟ್ರೈಟ್ ಹೋಗಿ ಲೆಫ್ಟ್. ಅದೇ ಲಾಸ್ಟ್ ನೋಡಿ. ಡೌನ್ ಅದು ಅಲ್ಲೇನೆ, ಲಿಂಗದ ಮೇಲೆ ನೀರು ಬೀಳ್ತಾ ಇರುತ್ತೆ. ಅಲ್ಲೇನೆ. ಇದು ವೇಸ್ಟ್ ಅಂತ ಏನಿಲ್ಲ ಇಲ್ಲಿ. ಓಕೆ, ಗೋ. ಇದೆ ಔಟ್ಸೈಡ್ ವೇ ಕರೆಕ್ಟಾಗಿದೆ. ನೀನೇ ಮರ್ತ್ಬಿಟ್ಟಿದ್ದಲ್ಲ ಋತಿ. ಈ ಥರ ಕನ್ಫ್ಯೂಸ್ ಆದ್ರೆ ಒಬ್ಬನೇ ಬಂದರೆ ಹೆಂಗೆ ಹೋಗ್ತೀವಿ ರಿಟರ್ನು? ಭಾರಿ ಕೇರ್ಫುಲ್ಲಾಗಿ ನೋಡ್ಕೋಬೇಕು, ಮಾರ್ಕ್ ಮಾಡಿ ಇಟ್ಕೋಬೇಕು ಏನಾದ್ರು ನಾವು ಬಂದ ದಾರಿನಲ್ಲಿ. ಇಲ್ಲಾಂದರೆ ಗೊತ್ತಾಗಲಿಲ್ಲ ಅಂದರೆ ಇವರು ಆಲ್ರೆಡಿ ಮಾರ್ಕ್ ಮಾಡಿರ್ತಾರೆ ಔಟ್ ಇನ್ಸೈಡ್ ಅಂತ, ಅದನ್ನು ನೋಡ್ಕೊಂಡು ಹೋಗಬೇಕು. ಎಲ್ಲ ಅಲ್ಲೆಲ್ಲೇ ಸುತ್ತಬೇಕಾಗುತ್ತೆ. ಆಮೇಲೆ ಪಾತಾಳದಲ್ಲೇ ಸಿಕ್ಕೊಂಡು ಈ ಕಡೆ ಮುಗ್ತೀನಿ ಇಲ್ಲ ಹಂಗಾಗುತ್ತೆ. ಆಮೇಲೆ ಇರುತ್ತೆ ಇಲ್ಲಿ ಯಾರೋ ಮಾರ್ಕ್ ಹಾಕಿರ್ತಾರೆ, ಅದು ನೋಡ್ಕೋಬೇಕು. ರಿಟರ್ನ್ ಹೋಗೋಕ್ಕೆ ಲೆಫ್ಟ್ ಸೈಡು ನಮ್ಮ ಕಡೆಗೆ ಯಾರೋ ಮಾರ್ಕ್ ಕೊಟ್ಟಿರ್ತಾರೆ. ಇದೇ ರೂಟಲ್ಲಿ ಹೋದರೆ ನೀವು ನಿಮ್ಮ ರೀಚ್ ಆಗ್ಬೋದು ಡೆಸ್ಟಿನೇಷನ್ ಅಂತ. ಆ ಕಡೆಯಿಂದ ಬರಬೇಕು, ಮತ್ತು ಯಾರೋ ಮಾರ್ಕ್ ಹಾಕಿರ್ತಾರೆ, ಅದನ್ನು ಅಷ್ಟೇ ಡೆಸ್ಟಿನೇಷನ್ ರೀಚ್ ಆಗಿದ್ರೆ ಯಾರೋ ಮಾಡ್ತಾರೆ. ನಡಿ ಸ್ಲಿಪ್ ಸ್ಲೋಲಿ. ಎಲ್ಲರೂ ನಮ್ಮ ಥರ ಎಕ್ಸೈಟ್ಮೆಂಟಲ್ಲಿ ಬರ್ತಾಯಿದ್ದಾರೆ ಆ ಕಡೆಯಿಂದ. ಬಟ್ ನಾವು ತುಂಬ ಎಕ್ಸೈಟ್ಮೆಂಟಲ್ಲಿ ಹೋದ್ವಿ. ಒಟ್ಟಿನಲ್ಲಿ ಖುಷಿ ಆಯಿತು. ಕೂಲಿ ಇದೆ ಅಲ್ವಾ ಋತಿ? ಇಲ್ಲ ಅಲ್ವಾ? ಮಮ್ಮಿ ಅಜ್ಜಿಗೆ ಕಷ್ಟ, ವೇಸ್ಟ್ ಅವ್ರಿಗೇನು ಅಷ್ಟೊಂದು ಯೂಸ್ ಏನಿಲ್ಲ.
ಅಲ್ಲೇ ನಿಂತ್ಕೊ. ಒಂದೇ ಒಬ್ಬರು ಮಾತ್ರ ಹೋಗಕ್ಕೆ ಸಾಧ್ಯ. ನಡಿ. ಆಕ್ಸಿಜನ್ ಬಗ್ಗೆ ಹೇಳ್ಬಿಡು. ನಡಿ ನಡಿ. ಓಕೆನಾ? ಇದು ಆಕ್ಸಿಜನ್ ಕೊಡ್ತಾ ಇದ್ರೆ ಆಕ್ಸಿಜನ್ ಸಿಗುತ್ತೆ ಇಲ್ಲಿ. ಒಂಥರ ವೆಂಟಿಲೇಟರ್ ಇದ್ದಂಗೆ. ಮೇಲೆಲ್ಲ ನೋಡ್ತಾ ಇದ್ರೆ ಸರ್ಕಸ್ ಕೊಡ್ತಾ ಇದ್ರೆ ಕೆಲವರು ಇಲ್ಲಿ. ಏನಿಲ್ಲ, ಇದು ಒಳಗಡೆ ಮೇಲೆ ಹತ್ತೋಗ್ಬೇಕು. ಆ್ಯಕ್ಚುಲಿ ಇಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ, ಏನು ವರ್ಕ್ಫುಲ್ ಇಲ್ಲ ಅನ್ಸುತ್ತೆ ಮೇಲೆ ಹೋದರೆ. ಊಟ ಮಾತ್ರ ಒಳಗಡೆ ಏನಿಲ್ಲ ಗೊತ್ತಿಲ್ಲ. ಅಲ್ಲಿ ನೋಡಿ ಎಷ್ಟು ಸಖತ್ತಾಗಿದೆ ರೊಟ್ಟಿ ಮೇಲ್ಗಡೆ. ಹಾಂ, ಅಂದರೆ ಅದ್ರೊಳಗಡೆ ಹಂಗೆ ರೊಟೇಷನ್ ಥರ ಮೇಲೆ ಹೋಲ್ ಇದೆ ಅನ್ನೋ ಥರ ಇದೆ ಅದು. ಅಲ್ವಾ? ಮತ್ತೆ ನೋಡ್ತೀಯ ಮೇಲ್ಗಡೆ ಏನಾದರೂ ಸಾಹಸ ಮಾಡ್ತೀಯಾ? ಇಂಥ ಸಾಹಸ ಮಾಡೋವಂಥ ದುಸ್ಥಿತಿಗಿಲ್ಲ ನೀನು. ಮಧ್ಯಾಹ್ನ ಊಟ ಮಾಡಿಲ್ವಲ್ಲ, ಮಧ್ಯಾಹ್ನ ಊಟ ಮಾಡಿಲ್ಲ. ಐ ಥಿಂಕ್ ಅದರಿಂದ ನೀನು ಸುಸ್ತಾಗ್ಬಿಟ್ಟಿದೆಯಾ. ನಡಿ ಬ್ಯಾಟ್ರಿ ರೀಚಾರ್ಜ್ ಮಾಡೋಣ. ಇವೆಲ್ಲ ಒನ್ ಟೈಮ್ ಕಣೋ ಅಚೀವ್ಮೆಂಟ್ಸು. ನೋಡು, ಇದೆಲ್ಲ ನೋಡಬೇಕು. ಹಾಂ, ನೀನು ಲೈಫ್ ಟೈಮ್ ಅಚೀವ್ಮೆಂಟ್ ನೋಡು, ಎಷ್ಟು ಖುಷಿ ಆಗುತ್ತೆ ಅಲ್ವಾ? ನೆಕ್ಸ್ಟ್ ನಿನ್ನ ಜನ್ರೇಷನ್ಗೆ ಇಂಟ್ರೊಡಕ್ಷನ್ ಮಾಡ್ಬೋದು ಇದನ್ನು. ನೋಡು, ಇನ್ನೂ ಡಿಫ್ರೆಂಟ್ ಆಗಿರುತ್ತೆ, ಡೆವಲಪ್ಮೆಂಟ್ ಆಗಿಬಿಟ್ಟಿರುತ್ತೆ ಇದು. ಇವಾಗ ತಾನೇ ಇದು ಇನ್ನೂ ಪ್ರಚಲಿತ ಆಗಿರೋ ಜನಗಳಿಗೆ. ಮಸ್ಟ್ ಆ್ಯಂಡ್ ವಾಚ್ ಇದನ್ನು, ಯಾಕೆಂದರೆ ಯಾರಾದರೂ ಬಂದು ನೋಡ್ಬೋದು. ಬಟ್ ಹಿಸ್ಟ್ರಿ ಇವೆಲ್ಲ, ಬಟ್ ಇದನ್ನು ನಾವು ಜಸ್ಟ್ ಬುಕ್ಕಲ್ಲಿ ಓದಿರ್ತೀವಿ ಅಷ್ಟೇ. ಕೇವ್ಸ್ ಅಂದರೆ ಹಿಂಗಿರ್ತವೆ ಅಲ್ವಾ? ನೀ ಯಾವುದ್ರಲ್ಲಿ ಓದಿಯಾ ಋತಿ? ಕೇವ್ಸ್ ಬಗ್ಗೆ ಓದಿದೆಯಾ? ಯಾವುದರಲ್ಲಿ? ಯಾವ ಕ್ಲಾಸಲ್ಲಿ? 6th ಸ್ಟ್ಯಾಂಡರ್ಡಲ್ಲಿ ಓದಿದಾ? ಅಲ್ಲಿ ಹೇಳ್ಕೊಟ್ಟಿದ್ರೆ ಇದ್ರ ಬಗ್ಗೆ, ಕೇವ್ಸ್ ಬಗ್ಗೆ ಏನು ತಿಳ್ಕೊಂಡಿದೆ? ಹಾಂ, ಏನು ಎಂಡಿರಲಿ ಈ ಥರ ಎಂಡಿಯರ್ ಯಾವ್ದು ಇದಕ್ಕೆ? ಸುಮ್ಮನೆ ಹಿಂಗೆ ಹೋಗ್ತಾ ಇರುತ್ತಾ? ಅಂದರೆ ಇದು ಅಂದರೆ ನಿನ್ನ ಪ್ರಕಾರ ನ್ಯಾಚುರಲಿ ಫಾರ್ಮೇಷನ್ ಇದು? ಓಕೆ ಓಕೆ, ಗುಡ್ 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 ಕ್ಯಾಚಿಂಗ್ ಕಣೋ. ನಿನ್ನ ನಾಲೆಡ್ಜ್ ಇದೆ, ರೇಟ್ ಕಣೋ. ಅಪ್ಪನ ಮಗನ ಕಣೋ ನೀನು. ನಡಿ ನಡಿ ನೋಡೋಣ ಹಂಗೆ ಮುಂದೆ ಇನ್ನೇನು ಸಿಗ್ಬೋದು ಅಂತ. ಚಿನ್ನದ ಏನಾದ್ರು ಹತ್ರಗಿದ್ರು ಸಿಗುತ್ತೆ ನೋಡೋ. ವಜ್ರ ಚಿನ್ನರ ಏನಾದ್ರು ವಜ್ರ ಸಿಕ್ಕಿದ್ರೆ ರಿಚ್ ಆಗಿಬಿಡೋಣ ನಾವೇ. ಅನಿಲ ಮನೆ ಥರ ಸುಸ್ತಾಗೋಯ್ತು ಕಣ ಅಪ್ಪನಿಗೆ. ಏನು ಜಾಸ್ತಿಯಾಗಿಲ್ವಲ್ಲ ಬ್ಯಾಟ್ರಿ? ಊಟ ಮಾಡಿಲ್ಲ ಮಧ್ಯಾಹ್ನ. ಮಂತ್ರಾಲಯದಿಂದ ಬಂದ್ವಿ, ಆಗಟ್ಟಿಗೆ ಹೋಗಿದ್ವಿ. ಅಲ್ಲಿ ಬೇರೆ ರೂಟ್ ಮಿಸ್ ಆಗಿ ಇದನ್ನು ನೋಡೋಕ್ಕೋಸ್ಕರ ಇಲ್ಲೆಲ್ಲ ಸುತ್ಕೊಂಡ್ಬಂದ್ವಲ್ಲ. ಹಿಸ್ಟ್ರಿ ಗೊತ್ತಲ್ವ ನಿಮಗೆ ಇವತ್ತಂದು? ಇದು ಮೋಸ್ಟ್ ಡೇಂಜರಸ್ ವೇ ಐ ಥಿಂಕ್. ಅದಕ್ಕೆ ಇದನ್ನು ಕ್ಲೋಸೇ ಮಾಡಿದ್ದಾರೆ ಇಲ್ಲಿ ಗೇಟಕ್ಕೆ ಅಲ್ವಾ, ಸೆಕ್ಯೂರ್ಡಾಗಿ. ಐ ಥಿಂಕ್ ಇದು ಮೋಸ್ಟ್ ಡೇಂಜರಸ್. ಅದ್ರ ಮೇಲೂ ದಾಟಿ ಹೋಗ್ತೀನಿ ಅಂದರೆ ಅವನೇ ಬರೋದು, ಮತ್ತೆ ವಾಪಸ್ ಬರ್ತಾನೆ ಏನೋ ಗೊತ್ತಿಲ್ಲ ಅಲ್ವಾ? ಇಲ್ಲಿ ನೋಡು, ಹಂಗೆ ಒಂದು ಸೆಕೆಂಡು ಒಂದು ಕ್ಲಿಕ್ ತೊಗೋತೀನಿ. ಸೂಪರ್. ಔಟ್ ಸೈಡ್ ಸಿಂಬಲ್ಗಳು ಹಿಂಗೆ ಹಾಕಿರ್ತಾರೆ, ಬಟ್ ಏನು ಅಂತ ಕನ್ಫ್ಯೂಸ್ ಆಗಲ್ಲ. ಒಟ್ಟಿನಲ್ಲಿ ಧೈರ್ಯ ಇರ್ಬೇಕು ಸ್ವಲ್ಪ. ಗಡ್ಸಿದ್ರೆ ಮಾತ್ರ ಇಲ್ಲಿ ಸ್ವಲ್ಪ ಗಡ್ಸ್ ಡೌನ್ ಆಯಿತು ಅಂದರೆ ಏನೋ ಒಂಥರ ಆಗುತ್ತೆ, ಭಯ ಆಗುತ್ತೆ. ಬಾವಲಿಗಳೆಲ್ಲ ಓಡಾಡ್ತಿರ್ತಾರೆ ಅನಿಸುತ್ತೆ ಮೋಸ್ಟ್ಲಿ ಐ ಥಿಂಕ್ ಅಲ್ವಾ? ಸ್ಮೆಲ್ ಬರ್ತಾಯಿದೆ ಬಿಕಾಸ್ ಅದು ಅದ್ರ ದಿನನಿತ್ಯ ಚಟುವಟಿಕೆಗಳೆಲ್ಲ ಇಲ್ಲೇ ಮಾಡೋದ್ರಿಂದ ಬಾಹುಲಿ ಏನಾಗುತ್ತೆ. ಹೌದು, ಇಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ, ಗಲಾಟೆ ಏನಾದ್ರು ಆಯಿತು ಅಂದರೆ ಬಾವಲಿಗಳು ಓಡ್ ಬರ್ತವೆ ಅಂತ ಐ ಥಿಂಕ್ ಅಲ್ವಾ? ಬರ್ಬೋದು. ಡೇಂಜರಸ್ ವೇ ಇದ್ದಂಗೆ. ಯಾವಾಗ ಏನಿಲ್ವ ಯಾರಿಗೆ ಗೊತ್ತು? ಚೆದ್ದಿ ಎಲ್ಲ ಬಿದ್ದೋಗಿದೆ, ಯಾವನ ಕಾಲ ಬಿದ್ದಿರ್ಬೇಕು ಮೋಸ್ಟ್ಲಿ ಇಲ್ಲಿ. ಯಪ್ಪ, ಗ್ರೇಟ್ ಕಣ ಇದು. ಒಂಥರ ಹೌದು, ಅಡ್ವೆಂಚರ್ ಅಲ್ವಾ ಋತಿ ಇದು? ಒಂಥರ ನಾವು ಈ ಮಣ್ಣಿನ ಈ ಜಾರಾಟದಲ್ಲಿ ನಾವು ಇದ್ದ ಗೆದ್ದು ಬಂದಂಗೆ ಆಯ್ತು ಇಲ್ಲಿ. ನಾನಂತೂ ಜಾರ್ತಾ ಇದ್ದೀನಿ. ಹೋಗ್ಬೇಕಾದ್ರೆ ಸ್ವಲ್ಪ ಸ್ಟ್ರಾಂಗಾಗಿ ಹೋದೆ, ಬರಬೇಕಾದ್ರೆ ವೀಕ್ ಆಗ್ಬಿಡಿ ಅನ್ಸುತ್ತೆ ಇಲ್ಲಿ. ಈ ಕೇವಲ ಏನು ಕಲರ್ ಲೈಟ್ ಬೇರೆ ಹಾಕೋರಲ್ಲೋ, ಒಂಥರ ವೈಬ್ ಹೆಂಗಿದೆ ಗೊತ್ತಾಯ್ತು. ಗೂಸ್ಟ್ ಬಂಗ್ಲೆ ಥರ ಇದೆ. ಗೂಸ್ಟ್ ಬಂಗ್ಲೆ ವೈಬ್ ಮಾಡಂಗೆ ಮೂವಿಗಳಲ್ಲಿ ತೋರಿಸ್ತಾರಲ್ಲ
ಆಹಾ ಬೀಳ್ತಾ ಇದೆ ಕಣೋ ಬೀಳ್ತಾ ಇದೆ. ಯಪ್ಪ ಕೈಗೆ ಹೊಡುತ್ತು. ಗೋಸ್ಟ್ ಬಂಗ್ಲೆ ಮೂವಿಗಳಲ್ಲೆಲ್ಲ ತೋರಿಸ್ತಾರ ಗೊತ್ತಾ? ಗೋಸ್ಟ್ ಮೂವೀಸಲ್ಲಿ ಹಂಗಿದೆ. ನನ್ನ ಕಾಲು ನೋಡೋ ಹೆಂಗಿದೆ. ಅಯ್ಯೋ ನಿನ್ನ ಕಾಲು ತೋರಿಸೋ. ಅಯ್ಯೋ ನೋಡಿ ಮಡ್ಡಿ ನೀರಲ್ಲಿ ಆಟ ಆಡಬೇಕು ಅಂತಿದೆಯಲ್ಲ, ಅದಕ್ಕೆಲ್ಲ ಇದು ನಿನಗೆ ಆಟ. ಇದೇ ಆಟ. ಈ ಥರ ಬಿಟ್ಬಿಟ್ರೆ ಚೆನ್ನಾಗಿರುತ್ತಲ್ಲ. ಗೊತ್ತೀನಿ ಇಲ್ಲಿ ಆಟ ಆಡ್ತೀಯ. ನಮ್ಮೂರ ಪಕ್ಕದಲ್ಲಿದ್ರೆ ಡೈಲಿ ಓಡಾಡ್ತೀವಿ ಇಲ್ಲೇ. ನಾಟಿ ಮಾಡ್ತೀವಿ ನೋಡು. ಯಪ್ಪ ನೋಡ್ಕೊಂಡು ಹೋಗು. ಕಲ್ಲು ಚೂಪಾಗಿರುತ್ತೆ. ಕಲ್ಲು ಚೂಪಾಗಿರುತ್ತೆ ಮೋಸ್ಟ್ಲಿ. ಕಲ್ಲು ಕಾಲು ಕಟ್ ಮಾಡೋ ಸಾಧ್ಯತೆ ಇರುತ್ತೆ. ಅದೇ ಮಣ್ಣು ಸಿಕ್ಕೊಂಡ್ರೆ ಬರಲ್ಲ. ಇದು ನೈಸು, ಒಂಥರ ನೈಸ್ ಕ್ಲೇ. ಇದು ವಿಚಿತ್ರವಾದ ಕ್ಲೇ. ಈ ಕ್ಲೇ ಒಂಥರ ಹಂಗೆ ಸ್ನೋ ಹಾಕ್ತೀವಲ್ಲ ಮುಖಕ್ಕೆ ನಾವು, ಆ ಟೈಪಲ್ಲಿದೆ ಇದು. ಬೇಕಾದ್ರೆ ಮುಖಕ್ಕೆ ಹಾಕೋ ನೀನು, ಸ್ನೋ ಥರ ಕಾಣುತ್ತೆ. ನಿಜ ಕಣೋ, ಲಪ ಅನ್ಬೋದು. ಸ್ಯಾಂಡಲ್ ಸ್ನೋ ಥರ ಇದೆ ಇದು. ನೋಡಿಲ್ಲಿ ಗೂಡ್ಸ್ ಏನಾದರೂ ಬಂದರೆ ಇಲ್ಲಿ ಯಾವನು ಆ ಕಡೆ ಈ ಕಡೆ ಹೋಗಂಗಿಲ್ಲ. ಎಲ್ಲ ಸ್ಲಿಪ್ಪರ್ ಇಲ್ಲೇ ಬಿಟ್ಬಿಟ್ಟು ಹೋಗೋರೆ. ಕಸ ಪಿಚ್ಚಿ ಯಾ ಗದ್ದೆ. ಇದ್ರ ಬದಲು ಗದ್ದೆಲ್ಲ ಹೋಗ್ಬೋದು ನೀವು. ಆದರೆ ಇದು ಇಲ್ಲಿಗೆ ಬರಬೇಕು ಅಂದರೆ ಒಂದ್ಸತಿ ಗದ್ದೆಗೆ ಹೋಗಿ ನಾಟಿ ಮಾಡಿಬಿಟ್ಟು ವಾಕ್ ಮಾಡಿ ಸ್ಟೈಲ್ ಕಲ್ತ್ಕೊಂಡು ಎಕ್ಸ್ಪೀರಿಯೆನ್ಸು ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ಹಂಗಂತೀಯ ನೀನು ಅಲ್ವಾ? ಹ್ಞೂ ಯಪ್ಪ ಗದ್ದೆಯಲ್ಲಿ ನಡೆದ್ರೆ ಇಲ್ಲಿ ನಡಿಬೋದು ಅಲ್ವಾ? ಸರಿ ಇರಲ್ಲ ನಿಂತಿದ್ದು. ಏನು ಇದು ಒಬ್ಬರು ಇಲ್ವಲ್ಲೋ? ಯಾರು ಹೋಗ್ಬೇಕಾರೆ ಯಾರು ಇದ್ರು? ಯಾರೋ ಲೇಡೀಸ್ ಬೇರೆ ಪಾಪ ಸ್ಲಿಪ್ಪರ್ನ ಇಲ್ಲಿ ಹಸ್ಬಿಟ್ಟು ಹೊಟ್ಟೋಗೋರೆ. ಇಲ್ಲಿ ನಡಿ. ಅಯ್ಯೋ ಕಾಲು ಕಟ್ಟಾಯ್ತು ಅನ್ಸುತ್ತೆ ಐ ಥಿಂಕ್ ನನಗೆ. ಎಲ್ಲರಿಗೂ ಒಂಥರ ಕುತೂಹಲ ಇಲ್ಲಿ ಇನ್ನು ಮುಂದೆ ಏನಿದೆ ಬೆಳ್ಬೋದಾ, ಬೆಳೆದೇ ಇರ್ಬೋದಾ, ಜಾರದೇ ಇರ್ಬೋದಾ ಅಂತ. ಅಯ್ಯ ಕಾಲನ್ನ ಟೈಟಾಗಿ ಹಾಕ್ಬೇಕು. ಅದೇ ಇದರಲ್ಲಿ ಒಂಥರ ಟೆಕ್ನಿಕ್ಕು ಕಣ. ಕಾಲನ್ನ ಯಾರ ಥರ ಇರ್ಬೋದು, ಫ್ಲಾಟಾಗಿ ಇಡ್ಬೇಕು ನಾವು ಕಾಲನ್ನ. ಹಂಗಾದ್ರೆ ಏನಾಗಲ್ಲ ಹೇಳು. ಗುಡ್ ಸರಿ ಇದು ಅನಿಸುತ್ತೆ ಅಡ್ವೆಂಚರು. ಖುಷಿನ ಸಾಕು ನಡೆಯೋ ಆಗಲ್ಲ ಅಂತೇಳಿ. ಇಲ್ಲೇ ಲಾಸ್ಟ್ ಇದು. ಈ ಕಡೆ ಹೋಗೋಕ್ಕಾಗಲ್ಲ. ಇದಕ್ಕೆ ಯಾರೋ ನಿಂತಂಗೆ ಕಾಣ್ಬಿಡ್ತಲ್ಲ ನನಗೆ. ಜಸ್ಟ್ ಸ್ವಲ್ಪ ದೂರ ಹೋಗಿದ್ದು ಬರೋಣ. ಇಲ್ಲಿ ಆಗಲ್ಲ ಮತ್ತೆ ಹೋಗೋಕ್ಕೆ. ಅದಂದರೆ ಇಲ್ಲಿ ಅವರಿಬ್ಬರು ಇಲ್ಲೇ ಕೂಗ್ತಾರಲ್ಲ. 1 ಸೆಕೆಂಡ್ ಅಲ್ಲೇ ಹೋಗೋದು. ಬೇರೆ ಹೋಟೆಲ್ ಬಂದ್ಬಿಟ್ವ ನಾವು. ಕರೀತಾರೆ ಹೋಗೋಣ ಬಾ. ಅಲ್ಲಿವರೆಗೆ ಏನಿಲ್ಲ ಬಾ. ಬರೀ ಸ್ಲಿಪ್ಪರ್ ಎಷ್ಟೈತೆ ಥರ ಇರುತ್ತೆ. ಏನಿಲ್ಲ ಅಂತ ಹೇಳಿದ್ರಲ್ಲ ಅವರು ಆಗಲೇ ನೋಡಿದವರು. ಸಾಕು ಬಾ. ಕೂತವ್ರೆ. ಏನು ಹತ್ತಕ್ಕಾಗಲ್ಲ ಅಂತ ಜೀವನದಲ್ಲಿ ನೋಡೋದನ್ನೆಲ್ಲ ನೋಡ್ಬೋದು. ಇಲ್ಲಿ ಬಂದಿದ್ದಾರೆ ನೋಡಿ. ಹೆಂಗೆ ಕೂತಾರೆ ಗುಹೆ ಒಳಗೆ ಸಿಮ್ಮಿಗಳ ಥರ. ಅಲ್ಲಿ ಶಿವನ ಲಿಂಗದ ಮೇಲೆ ನೀರು ಬಿಡುತ್ತೆ ಪಾತಾಳ ಗಂಗೆ.